ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ಸುಸಿ ಕುಕಿಂಗ್ ಬ್ಲಾಗ್ಸ್. ಅಂದರೆ ಇವತ್ತಿನ ಬೆಳಗ್ಗೆ ಎದ್ರೆ ತಿಂಡಿ ಏನು ಮಾಡೋದು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಏನು ಹಾಕೊಡೋದು ಅಂತಲೇ ಚಿಂತೆ ಆಗಿರುತ್ತೆ. ಈ ಥರ ಒಂದ್ಸಲ ಚಿತ್ರಾನ್ನ ಮಾಡಿ ನೋಡಿ. ತುಂಬ ಬೇಗನೆ ಆಗುತ್ತೆ ಮತ್ತು ತುಂಬ ಈಸಿ ಕೂಡ. ಖಾರ ಕೂಡ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಸಿಂಪಲಾಗಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ನಾವು ಇನ್ನೂ ಜಾಸ್ತಿ ಮಾಡ್ಕೋತೀವಿ ಗೊಜ್ಜು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನೀಗೊಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಎಣ್ಣೆ ಕಾಯೋಕೆ ಬಿಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡ್ದಾಗಿರುತ್ತಲ್ವ, ಸಾಸಿವೆ ಸಿಡಿಯೋ ತನಕ ಇರಿ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ, ತಿನ್ಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಸಾಸಿವೆ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅನ್ಸಿದ್ರೆ, ನಮ್ಮ ಚಿತ್ರಾನ್ನದಲ್ಲಿ ಕಡಲೆಕಾಯಿ ಬೀಜ ಜಾಸ್ತಿ ಏನಾದ್ರು ಸಿಗ್ತಾ ಇರಬೇಕು ತಿಂದರೆ ಅಂದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾನಿಲ್ಲೊಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ. ಫಸ್ಟು ಕಡಲೆಕಾಯಿ ಬೀಜ ಹಾಕೊಂಡು ಹುರ್ಕೊಳ್ಳಿ. ಯಾಕಂದರೆ ನಾವು ಫಸ್ಟು ಮುಂಚೆನೇ ಎಣ್ಣೆ ಹಾಕೋಕ್ಕೂ ಮುಂಚೆನೇ ಹುರಿದಿರಲ್ಲ ಅಲ್ವಾ, ಅದಕ್ಕೋಸ್ಕರ. ನೀವು ಇಲ್ಲಿ ಎಣ್ಣೆಲಿ ಜಾಸ್ತಿ ಫ್ರೈ ಮಾಡೋಲ್ಲ ಅಂದರೆ ಬೇಕಾದ್ರೆ ಮುಂಚೆನೇ ಪಾತ್ರೆಲ್ಲ ಎಣ್ಣೆ ಹಾಕೋಕ್ಕೂ ಮುಂಚೆನೇ ಬೇಕಾದ್ರೆ ಒಂದ್ಸಲ ಹುರ್ಕೋಬೋದು, ಚೆನ್ನಾಗಿರುತ್ತೆ ಅದನ್ನು. ಈ ಥರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಾದ್ಮೇಲೆ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪು ಆಗಬೇಕು ಕಡಲೆಕಾಯಿ ಬೀಜ, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಚಿತ್ರಾನ್ನದಲ್ಲಿ ತಿನ್ಬೇಕಾದ್ರೆ ಕಡಲೆಕಾಯಿ ಬೀಜ ಮೆತ್ತೆ ಆಗಿಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಕಡಲೆಕಾಯಿ ಬೀಜ ಇಷ್ಟು ಕೆಂಪಗಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳಿ. ಇವಾಗ ಹಾಕೊಂಡು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಕೆಂಪಗಾಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ಕಡಲೆಕಾಯಿ ಬೀಜ ಹುರ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮೂರನ್ನೂ ಒಟ್ಟಿಗೆ ಹುರ್ಕೊಬಿಟ್ರೆ ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟ್ ಕಡಲೆಕಾಯಿ ಬೀಜ ಹುರ್ಕೊಳ್ಳಿ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಕೂಡ ತುಂಬ ಕೆಂಪಗಾಗಬೇಕು, ಅಲ್ಲಿ ತನಕನೂ ಹುರ್ಕೊಳ್ಳಿ. ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಉದ್ದಿನ ಕಾಳು ಕೂಡ ಹಾಡ್ಕೋಬೋದು. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀವಲ್ವ, ಅದು ಒಂದು ಸ್ವಲ್ಪ ಕೆಂಪಗೆ ಆಗ್ತಿದೆ ಅಂದಾಗ ನಾವಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀವಿ. ಒಂದು ಸ್ವಲ್ಪ ದಪ್ಪ ಬೆಳ್ಳುಳ್ಳಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀವಿ. ಹಂಗೆ ಜಜ್ಜಂತೆ ಹಾಕೊಳ್ಳೋಕೆ ಹೋಗ್ಬಿಟ್ಟು ಸಿಡಿದು ಬಿಡುತ್ತೆ, ಅದು ಜಜ್ಜಿಬಿಟ್ಟು ಹಾಕೊಳ್ಳಿ. ಜಜ್ಜಿಬಿಟ್ಟು ಹಾಕೊಂಡು ಬೆಳ್ಳುಳ್ಳಿನೂ ಅಷ್ಟೇ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಈ ಬೆಳ್ಳುಳ್ಳಿ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೇಯ್ತಾ ಇದೆ ಅಂದಾಗಲೇ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾನಿಲ್ಲೊಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ, ಉದ್ದುದವಾಗಿ ಆದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಏನಾದ್ರು ನಿಮ್ಗೆ ಸ್ವಲ್ಪ ಖಾರ ನಾವು ಇಷ್ಟಪಡ್ತೀವಿ ಅಂದರೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕೋಬೋದು. ನಾನಿಲ್ಲೊಂದು 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡು ಹಾಕೊಂಡಿದ್ದೀನಿ. ಎಣ್ಣೆ ಜೊತೆನೇ ಅಷ್ಟೇ ಹಸಿಮೆಣಸಿನ್ಕಾಯಿ ಫ್ರೈ ಆಗಬೇಕು, ಆವಾಗ ನಮಗೆ ಖಾರ ಚೆನ್ನಾಗಿ ಕೊಡುತ್ತೆ. ಹಸಿಮೆಣಸಿನ್ಕಾಯಿ ಎಣ್ಣೆ ಜೊತೆ ಫ್ರೈ ಆದಾಗ ಹಸಿಮೆಣಸಿನ್ಕಾಯಿ ಬೇಯ್ತಿದೆ ಅಂದಾಗ ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಜಾಸ್ತಿ ದಪ್ಪ ಇರೋವಂಥದ್ದನ್ನ ತೊಗೊಂಡಿದ್ದೆ ಅದನ್ನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಹಾಕೊಂಡಿದ್ದೀವಿ. ನಿಮಗೆ ಬೇಕಾದ್ರೆ ನೀವು ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತು ದಪ್ಪ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಊಟದಲ್ಲಿ ಆಮೇಲೆ ದಪ್ಪ ಮೆಣಸಿನ್ಕಾಯಿ ಸಿಕ್ಕಲ್ಲ, ಯಾಕಂದರೆ ಬೇಗ ಬೆಂದ್ಬಿಡುತ್ತೆ ಅದು, ಅದಕ್ಕೋಸ್ಕರ. ದಪ್ಪ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 3 ಈರುಳ್ಳಿ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋಂಥದ್ದು 3 ಈರುಳ್ಳಿ ತೊಗೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿಗೆ ಮತ್ತು ದಪ್ಪ ಮೆಣಸಿನ್ಕಾಯಿಗೆಲ್ಲ ಉಪ್ಪು ಇಳಿಬೇಕು, ಅದಕ್ಕೋಸ್ಕರ ಇವಾಗನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಫ್ರೈ ಆಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು 2 ನಿಮಿಷ ಬೇಯಲಿ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಚಿತ್ರಾನ್ನ ಜೊತೆ ತಿನ್ಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಮಧ್ಯದಲ್ಲೇ ಹಾಕಿ ಅದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ತುರಿದಿಟ್ಕೊಂಡಿರುವಂಥ ಒಂದು ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕೊಂಡ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಹಾಕಾದ್ಮೇಲೆ 1.5 ಅಷ್ಟು ನಿಂಬೆಹಣ್ಣು ಹಾಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇರೋದು ಒಂದು 5 ಜನ ತಿನ್ಬೋದು, ಅಷ್ಟಾಗುತ್ತೆ. ನಿಮ್ಗೆ ಇನ್ನೇನಾದರೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಮಾಡ್ಕೊಳ್ಳಿ, ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಈಗ ಚಿತ್ರಾನ್ನದ ಗೊಜ್ಜಲ್ಲಿ ಅನ್ನ ಹಾಕ್ಬಿಟ್ಟು ಕಲಿಸ್ತಾ ಇದ್ದಾರೆ. ರಾತ್ರಿ ಏನಾದ್ರು ಅನ್ನ ಉಳಿದಿದ್ರೆ ಅದರಲ್ಲೂ ಬೇಕಾದ್ರೆ ಈ ಥರ ಗೊಜ್ಜು ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಜಾಸ್ತಿ ಬಿಸಿ ಅನ್ನ ಹಾಕೊಂಡ್ರೆ ಇನ್ನೂ ರುಚಿ ಇರುತ್ತೆ. ಇವಾಗ ನೋಡಿ, ಚಿತ್ರಾನ್ನದ ಗೊಜ್ಜಿಗೆ ಅನ್ನ ರೈಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.